ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸ್ಮೂತಾಗಿರುತ್ತೆ. ಓಕೆ, ಇದರಲ್ಲಿ ಈ ಥರ ಡಿಪ್ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ಈ ಕಡೆನೂ ಚಿಲ್ಲಿ ಸಾಸಲ್ಲಾದರೂ ಡಿಪ್ ಮಾಡ್ಕೊತೇವೆ. ವೆರಿ ಟೇಸ್ಟಿ, ಈಸಿ. ಸಮ್ಮರ್ ಇರೋದ್ರಿಂದ ಮಕ್ಕಳೆಲ್ಲ ಮನೇಲಿ ಇರ್ತಾರೆ. ಏನಾದರೂ ಒಂದು ಮಾಡಿ ಕೊಡ್ತಾನೆ ಇದ್ದರೆ ಚೆನ್ನಾಗಿ, ನಮಗೂ ಸಮಾಧಾನ, ಅವ್ರಿಗೂ ಸಮಾಧಾನ. ಓಕೆ, ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್. ಹಾಗೆ ಕಮೆಂಟ್ ಹಾಕಿ. ಆಲೂಗಡ್ಡೆ ಒಂದು ಟೊಮಾಟೊ ತೊಗೊಂಡಿದ್ದೀನಿ ನಾನು. ಓಕೆ, ನೀವು ಕ್ವಾಲಿಟಿ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಓಕೆ, ಇವಾಗ ಈ ಆಲೂಗಡ್ಡಿನ ಸಿಪ್ಪೆ ಎಲ್ಲ ತೆಗೆದು ತುರಿಮಣಿಯಿಂದ ತುರಿಬೇಕು. ಓಕೆ, ಟೊಮಾಟೊ, ಆಲೂಗಡ್ಡೆ, 2 ಆಲೂಗಡ್ಡೆ, 1 ಟೊಮಾಟೊ ತೊಗೊಂಡಿದ್ದೀನಿ. ಇಷ್ಟೇ ಸಾಕು. ಈಗ ಈ ತುರಿಮಣಿ ಐತಲ್ಲ, ಓಕೆ, ಇದರಿಂದ ತುರಿಬೇಕು. ಓಕೆ, ಆಲೂಗಡ್ಡೆ ತುರಿದಾಗಿದೆ. ಇವಾಗ ಇದನ್ನ ಬಿಸಿನೀರು ಹಾಕಬೇಕು ಇದನ್ನು. ಅಥವಾ ಇದರಲ್ಲಿ ಬಿಸಿನೀರೇ ತೊಗೊಂಡು ಇದರಲ್ಲೇ ಹಾಕ್ಬೋದು, ಅಥವಾ ಬಿಸಿನೀರಲ್ಲೇ ಇದಾದರೂ ಹಾಕ್ಕೋಬೋದು. ಓಕೆ, ಆಗ ಬಿಸಿನೀರು ಹಾಕಿದ್ದೇನೆ. 1-2 ಮಿನಿಟ್ಸ್ ಹಿಂಗೆ ಇರಲಿದೆ. ಇದರಲ್ಲೇ ಬಿಸಿನೀರು ಹಾಕಿದ್ದೀನಿ. ಓಕೆ, 2 ನಿಮಿಷ ಇದರೊಳಗೆ ನೆನಿಬೇಕು. ಓಕೆ, 2 ನಿಮಿಷ ಆದಮೇಲೆ ನೀರೆಲ್ಲ ಬಸ್ತು ಚೆಲ್ಬಿಡ್ಬೇಕು. ಓಕೆ, ಇವಾಗ ಆಲೂಗಡ್ಡೆ ನೀರೆಲ್ಲ ಬಸ್ತಾಗಿದೆ. ಇವಾಗ ಟೊಮೊಟೊದು ಪಲ್ಪ್ ಹಾಕ್ಕೊತೀನಿ. ಓಕೆ, ಟೊಮೊಟೊದು ರುಬ್ಕೊಂಡಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ತುರಿಮಣಿಯಿಂದ ತುರಿದಾದರೂ ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಯಿತಾ. ಓಕೆ, ಚೆನ್ನಾಗಿ ಇದು ತೆಗಿಬೇಕು. ದೊಡ್ಡದಿದೆ, ಇದರಲ್ಲಿ ಒಂದಿಷ್ಟಿದೆ, ಇದನ್ನು ತೆಗಿತೀನಿ. ಓಕೆ, ಇದನ್ನು ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ. ನೆಕ್ಸ್ಟ್ ಇದಾದಮೇಲೆ ಇವಾಗ ಕಾರ್ನ್ಫ್ಲೋರ್ ಹಾಕ್ಕೋಬೇಕು. 2 ಸ್ಪೂನ್ ಸಾಕಷ್ಟೇ ಕಾರ್ನ್ಫ್ಲೋರು. ನೆಕ್ಸ್ಟ್ ಕಾರ್ನ್ಸ್ಟಾರ್ಚ್ ಅಂತ ಅದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು, ಇದು ಬೈಂಡಿಂಗ್ಗೋಸ್ಕರನೇ. ಓಕೆ, ಬೈಂಡಿಂಗ್ ಆಗಬೇಕು ನೀಟಾಗಿ. ಇನ್ನು ಸ್ವಲ್ಪ ನೆಸೆಸಿಟಿ ಇದೆ, ಹಾಕೋಣ ಸ್ವಲ್ಪ. ಓಕೆ, ಇದು ಟೊಮೊಟೊ ಅಲ್ಲ, ಇದಕ್ಕೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತಾರೆ. ಬೇಡ, ಎಲ್ಲದಕ್ಕೂ ಮಸಾಲ ಬೇಡ, ಯಾಕಂದರೆ ಸಮ್ಮರ್ ಇದೆ ಅಲ್ವಲ್ಲ, ನೋಡ್ಕೊಂಡು ಬಳಸ್ಕೊಳೋಣ ಅಂತ ಅಷ್ಟೇ, ಇನ್ನೇನು. ಮತ್ತು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಬಿಟ್ಟು ಇದನ್ನು ಫ್ರೈ ಮಾಡ್ತೀನಿ. ಓಕೆ, ಆಯಿತಾ. ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಒಂದು 20 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಓಕೆ, ಇದು ಜಿಪ್ಲಾಕ್ ಕವರ್ ಎಲ್ಲ ಬರುತ್ತಲ್ಲ, ಜಿಪ್ಲಾಕ್ ಕವರ್ನಾಗ ಒಳಗಿಟ್ಟು ಒಂದು 20 ಮಿನಿಟ್ಸ್ ಆದಮೇಲೆ ಡೀಪ್ ಫ್ರೈ ಮಾಡ್ಕೋಬೇಕು. ಈ ಥರ ತುಂಬ ಕ್ರಿಸ್ಪಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ನ ತಿನ್ಬೋದು. ಒಂದು 3-4 ದಿವಸ ಎಲ್ಲನೂ ಪಿಕ್ನಿಕ್ ಟೂರ್ ಆದರೂ ತೊಗೊಂಡು ಹೋಗ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಹಾಗೂ ಹೆಲ್ದಿ ರೆಸಿಪಿ. ವೆರಿ ಟೇಸ್ಟಿ, ಲೆಸ್ ಇಂಗ್ರೀಡಿಯೆಂಟಿಂದ ಮಾಡಿರುವಂಥದ್ದು.